Hey, I'm back with a new video. Hope you all are doing great. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಎಲ್ಲ ಹಳೆಯ ವಿಡಿಯೋಗಳನ್ನ ಸಹ ವಾಚ್ ಮಾಡಿ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಇವತ್ತಿನ ವಿಡಿಯೋಲಿ ನಾವು MACD ಇಂಡಿಕೇಟರ್ ಅಂದರೆ ಏನು ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಸೊ MACD ಅಂತ ಹೇಳಿದ್ರೆ ಮೂವಿಂಗ್ ಆವ್ರೇಜ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್. ನಾನು ಈಗಾಗಲೇ ಈ MACD ಇಂಡಿಕೇಟರ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ಈ MACD ಇಂಡಿಕೇಟರಲ್ಲಿ ವೇರಿಯೇಬಲ್ಸ್ ಯಾವಾಗಲೂ ನಾವು ಡಿಫಾಲ್ಟ್ ಇಟ್ಕೊಬೇಕು. ಮತ್ತು MACD ಇಂಡಿಕೇಟರ್ನ ಬೇಸಿಕ್ಸ್ ಏನು ಅಂತ ಹೇಳಿದ್ರೆ, ಸೊ ಈ 0 ಲೈನ್ ಏನು ಕಾಣಿಸ್ತಾ ಇದೆ ನಾವು ಇದನ್ನು ಹಾರಿಜಾಂಟಲ್ ಲೈನ್ ಅಂತ ಕರಿತೇವೆ. ಮತ್ತು ಈ ರೆಡ್ ಮತ್ತು ಗ್ರೀನ್ ಸ್ಟಿಕ್ಸ್ ಏನು ಕಾಣಿಸ್ತಾ ಇದೆ ವಾಲ್ಯೂಮ್ ಥರ, ಸೊ ಇದನ್ನು ನಾವು ಹಿಸ್ಟೋಗ್ರಾಮ್ಸ್ ಅಂತ ಕರಿತೇವೆ. ಮತ್ತು ಈ ಬ್ಲ್ಯಾಕ್ ಮತ್ತು ಈ ರೆಡ್ ಲೈನ್ ಅಂದರೆ ಏನು ಅಂತ ಹೇಳಿದ್ರೆ, ಈ ಬ್ಲ್ಯಾಕ್ ಲೈನ್ನ ನಾವು MACD ಲೈನ್ ಅಂತ ಕರಿತೇವೆ ಮತ್ತು ಈ ರೆಡ್ ಲೈನ್ನ ಸಿಗ್ನಲ್ ಲೈನ್ ಅಂತ ಕರಿತೇವೆ. ಸೊ ಆ್ಯಂಡ್ ಇದರಲ್ಲಿ ನಾವು ಮೇಯ್ನ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಏನು ಅಂತ ಹೇಳಿದ್ರೆ, ಇದನ್ನು ನಾವು ಸರ್ಟೆನ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಈ ರೂಲ್ಸ್ಗಳು ಯಾವುವು ಅಂತ ಹೇಳಿದ್ರೆ, ಸೊ ಈ 0 ಲೈನ್ ಏನು ಕಾಣಿಸ್ತಾ ಇದೆ ಅದರ ಮೇಲೆ ಏನಾದರೂ MACD ಲೈನ್ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿ ಸೆಲ್ ಎಂಟ್ರಿನ ತಗೊಳ್ಬೇಕಾಗುತ್ತೆ. ಆ್ಯಂಡ್ ಆಪೋಸಿಟ್ ಇನ್ ಕೇಸ್ ಈ ಹಾರಿಜಾಂಟಲ್ ಲೈನ್ ಅಥವಾ 0 ಲೈನ್ನ ಕೆಳಗಡೆ ಏನಾದರೂ MACD ಲೈನ್ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ನಾವು ಬೈ ಸಿಗ್ನಲ್ನ ತಗೊಳ್ಬೇಕಾಗುತ್ತೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಈ ಹಿಸ್ಟೋಗ್ರಾಮ್ಸ್ ಅಂದರೆ ಈ ವಾಲ್ಯೂಮ್ಸ್ ಸ್ಟಿಕ್ಸ್ ಥರ ಏನು ಕಾಣಿಸ್ತಾ ಇದೆ ಗ್ರೀನ್ ಮತ್ತು ರೆಡ್ ಸ್ಟಿಕ್ಸ್ ಅಥವಾ ವಾಲ್ಯೂಮ್ಸ್, ಇದು ನಮಗೆ 0 ನೋಡಿ. ಈಗ ರೆಡ್ ಗ್ರೀನ್ ಇಲ್ಲಿ 0, ಇಲ್ಲಿ ಯಾವುದೇ ಸಹ ಅಂದರೆ ಆಪೋಸಿಟ್ ಸೈಡ್ ಹೋಗ್ತಾ ಇದೆ, ಡೌನ್ ಸೈಡಿಂದ ಅಪ್ ಸೈಡ್ ಹೋಗ್ತಾ ಇದೆ. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಟ್ರೆಂಡ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತಲೇ ನಾವು ಕರಿಬೋದು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸೇಮ್ ವೇ ರೆಡ್ ಫಾರ್ಮ್ ಆಗಿ ಮತ್ತೆ ಡೌನ್ ಸೈಡ್ಗೆ ಅಂದರೆ ಇದು ಇಷ್ಟು ಮೇಲೆ ಇತ್ತು ಮತ್ತು ಡೌನ್ ಸೈಡ್ಗೆ ಫಾರ್ಮ್ ಆಗಿದೆ. ಸೊ ಇದೇನು ಅಂತ ಹೇಳಿದ್ರೆ ಇಲ್ಲೂ ಸಹ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ಮೂವಿಂಗ್ ಆವ್ರೇಜ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್. ಈ ಕನ್ವರ್ಜೆನ್ಸ್ ಮತ್ತು ಡೈವರ್ಜೆನ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಸೊ ನೋಡಿ MACD ಲೈನ್ ಸಿಗ್ನಲ್ ಲೈನ್ನ ಮೀಟ್ ಆಗ್ತಾ ಇತ್ತು ಅಂದರೆ ಇದನ್ನು ನಾವು ಕನ್ವರ್ಜೆನ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಕನ್ವರ್ಜೆನ್ಸ್ ಆಗಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕನ್ವರ್ಜೆನ್ಸ್ ಆಗಿದೆ, ಸೊ ಇಲ್ಲಿ ಡೈವರ್ಜೆನ್ಸ್ ಅಂದರೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ, ಇದನ್ನು ನಾವು ಡೈವರ್ಜೆನ್ಸ್ ಅಂತ ಕರಿತೇವೆ. ಸೊ ಇದು ಇದರ ರೂಲ್ಸ್ಗಳಾಗಿರುತ್ತೆ. ಸೊ ಚಾರ್ಟಲ್ಲಿ ನೋಡೋಣ ಬನ್ನಿ. ಸೊ ನೋಡಿ ಈಗ ಎಕ್ಸಾಕ್ಟ್ಲಿ ಇಯರ್ ಅಂದರೆ ಈ MACD ಲೈನ್ ಸಿಗ್ನಲ್ ಲೈನ್ನ ಕ್ರಾಸ್ ಮಾಡಿದೆ. ಸೊ ಇಲ್ಲಿ ನಾವು ಬೈ ಎಂಟ್ರಿನ ಪಡಿಬೋದು. ಆ್ಯಂಡ್ ಒನ್ ಮೋರ್ ಕನ್ಫರ್ಮೇಷನ್, ಇಲ್ಲಿ ಹಿಸ್ಟೋಗ್ರಾಮ್ಸ್ ಹತ್ರ ಡೌನ್ ಸೈಡಿಂದ ಅಪ್ ಸೈಡ್ ಹೋಗಿದೆ, ಅಂದರೆ ಈ ಡೌನ್ ಸೈಡ್ ವಾಲ್ಯೂಮ್ ಮುಗಿಸ್ಕೊಂಡು ಅಪ್ ಸೈಡ್ಗೆ ಅಂದರೆ ಹಾರಿಜಾಂಟಲ್ ಲೈನ್ ಮೇಲೆ ಫಾರ್ಮ್ ಆಗ್ತಾ ಇದೆ. ಸೊ ಇಟ್ಸ್ ಕ್ಲಿಯರ್ ಸೈನ್ ದಟ್ ಇದು ಬೈ ಎಂಟ್ರಿನ ನಾವಿಲ್ಲಿ ತೊಗೊಳ್ಬೋದು. ಸೊ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿ ಬೈ ಎಂಟ್ರಿನ ತೊಗೊಂಡ್ರೆ ಟಿಲ್ ಇಯರ್ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಇಯರ್ ನೋಡಿ ಸೇಮ್ ವೇ ಹಿಸ್ಟೋಗ್ರಾಮ್ಸ್ ಹತ್ರ 0 ಇದೆ ಆ್ಯಂಡ್ ಇಲ್ಲಿ ಕ್ರಾಸ್ ಓವರ್ ಆಗಿದೆ, MACD ಲೈನ್ ಸಿಗ್ನಲ್ ಲೈನ್ನ ಕ್ರಾಸ್ ಓವರ್ ಮಾಡಿದೆ. ಸೊ ಇಲ್ಲಿ ನಾವು ಸೆಲ್ ಎಂಟ್ರಿನ ಇಲ್ಲಿ ಪಡ್ಕೊಂಡು ಇಲ್ಲಿವರೆಗೂ ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಲಾಂಗ್ ಟರ್ಮ್ ನೋಡೋದಾದರೆ ಇಲ್ಲಿ ಸೆಲ್ ಮಾಡಿ ಇಲ್ಲಿವರೆಗೂ ನಾವು ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ. ಸೊ ಇದು MACD ಇಂಡಿಕೇಟರ್. ಸೊ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.